ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ, ನಿಮಗೆಲ್ಲರಿಗೂ SRK ಕ್ರಿಯೇಷನ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ನೀವಿನ್ನೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡೋದರ ಮೂಲಕ ಪಕ್ಕದಲ್ಲಿರುವ ಬೆಲ್ ಬಟನನ್ನು ಒತ್ತಿ. ಸ್ನೇಹಿತರೆ, ವೈದ್ಯರು ಅಂದರೆ ನಮ್ಮ ಪಾಲಿನ ದೇವರು. ನಾವು ಇವತ್ತು ನೆಮ್ಮದಿಯಿಂದ ಯಾವುದೇ ನಮ್ಮ ದೇಹಕ್ಕೆ ರೋಗ ರುಜಿನಗಳು ಬಂದರೂ ಹೆದರೋದಿಲ್ಲ, ಕಾರಣ ವೈದ್ಯರಿದ್ದಾರೆ. ನಾವು ವೈದ್ಯರನ್ನು ದೇವರ ಹಾಗೆ ನಂಬ್ತೀವಿ. ಆದರೆ ಇಲ್ಲೊಂದು ನಡೆದಿರುವ ಘಟನೆ ನಿಮ್ಮನ್ನು ನಮ್ಮನ್ನು ಅಚ್ಚರಿ ಎನಿಸುತ್ತದೆ. ಹೌದು ಸ್ನೇಹಿತರೆ, ಬೆಳಗಾವಿಯ ಜಿಲ್ಲಾ ಆಸ್ಪತ್ರೆ ಅಂದರೆ ಬಿಮ್ಸ್ ಆಸ್ಪತ್ರೆಯಲ್ಲಿ ಫೆಬ್ರವರಿ 2, 2025 ಅಂದರೆ ನಿನ್ನೆ ಭಾನುವಾರ ದಿನ ಯುವಕನೋರ್ವ ನಾನೊಬ್ಬ ವೈದ್ಯ ಎಂದು ಬಿಳಿ ಬಟ್ಟೆಯನ್ನು ಹಾಕ್ಕೊಂಡು ಮಂಗನಾಟ ಮಾಡಿದ್ದಾನೆ. ವೈದ್ಯಕೀಯ ವಿದ್ಯಾರ್ಥಿಗಳ ತರಗತಿ ಕೋಣೆ, ಹೆರಿಗೆ ವಾರ್ಡ್ ಸೇರಿದಂತೆ ಆಸ್ಪತ್ರೆಯ ಎಲ್ಲ ಕಡೆ ಓಡಾಡಿ ಅಲ್ಲಿ ಕೆಲಸ ಮಾಡುವ ಸಿಬ್ಬಂದಿಗಳಿಗೆ ತೊಂದರೆ ನೀಡಿದ್ದಾನೆ. ನರ್ಸಿಂಗ್ ಸಿಬ್ಬಂದಿಗಳ ಕಚೇರಿಗೆ ಹೋಗಿ ಚೆಲ್ಲಾಟ ಆಡಿದ್ದಾನೆ. ವಿದ್ಯಾರ್ಥಿಗಳ ಜೊತೆ ಅಸಭ್ಯವಾಗಿ ವರ್ತಿಸಿದ್ದಾನೆ. ಯುವಕನ ಈ ಹೈಡ್ರಾಮಾವನ್ನು ಕಂಡು ನರ್ಸಿಂಗ್ ಸಿಬ್ಬಂದಿ ಬೀಮ್ ಆಸ್ಪತ್ರೆಯ ನಿರ್ದೇಶಕರಿಗೆ ದೂರನ್ನು ನೀಡಿದ್ದಾರೆ. ನಾನೊಬ್ಬ ಬೀಮ್ಸ್ ಆಸ್ಪತ್ರೆಯ PG ವಿದ್ಯಾರ್ಥಿ ಅಂತ ಯುವಕ ಹೇಳ್ಕೊಂಡಿದ್ದಾನೆ. ತಕ್ಷಣ ಆಸ್ಪತ್ರೆಯ ಆಡಳಿತ ಮಂಡಳಿ ಆತನನ್ನು ವಶಕ್ಕೆ ತೆಗೆದುಕೊಂಡು ಆತನನ್ನು ಸಂಪೂರ್ಣವಾಗಿ ವಿಚಾರಣೆ ಮಾಡ್ತಾರೆ. ವಿಚಾರಣೆ ಮಾಡಿದಾಗ ಹಾಗೆ ಆತನನ್ನು ವೈದ್ಯಕೀಯ ಪರೀಕ್ಷೆ ಮಾಡಿದಾಗ ಆತ ಒಬ್ಬ ಮಾನಸಿಕ ಅಸ್ವಸ್ಥ ಎಂಬುದು ಗೊತ್ತಾಗಿರುತ್ತದೆ. PG ವಿದ್ಯಾರ್ಥಿ ಅಂತ ಹುಚ್ಚಾಟ ಮೆರೆದ ಆತನನ್ನು ಮಹಾರಾಷ್ಟ್ರ ಮೂಲದ ಬಾಲೇಲ್ ಆತನಿಗೆ 28 ವರ್ಷ ವಯಸ್ಸು ಎಂದು ತಿಳಿದು ಬಂದಿದೆ. ಸ್ನೇಹಿತರೆ, ಎಂಥ ಒಂದು ಅಪಾಯಕಾರಿ ವಿಚಾರ ಅಂತ ಹೇಳಿದ್ರೆ, ಆ ಯುವಕ ಆಸ್ಪತ್ರೆಯ ತುಂಬ ಓಡಾಡಿದ್ದಾನೆ. ಬಹಳಷ್ಟು ಜನ ರೋಗಿಗಳಿರ್ತಾರೆ ಆಸ್ಪತ್ರೆಯಲ್ಲಿ, ಸಣ್ಣ ಸಣ್ಣ ಮಕ್ಕಳಿರ್ತಾರೆ. ಹೆರಿಗೆ ವಾರ್ಡ್ಗೆ ಕೂಡ ಹೋಗಿದ್ದಾನೆ. ವೈದ್ಯರ ವೇಷವನ್ನು ಹಾಕ್ಕೊಂಡು ಹೋಗಿದ್ದಾನೆ. ಎಲ್ಲಿದ್ದರೂ ಆತ ಮಾತ್ರನೇನೋ ಇಂಜೆಕ್ಷನ್ ಇನ್ನೇನಾದರೂ ಕೊಟ್ಟಿದ್ರೆ, ಮಾತ್ರೆನೋ ಅಥವಾ ಇಂಜೆಕ್ಷನ್ ಏನಾದರೂ ಆತ ಕೊಟ್ಟಿದ್ರೆ ಅದರ ಅಪಾಯವನ್ನು ಬರೆಸೋರು ಯಾರು? ಆ ಅಪಾಯ ಆಗ್ತಿತ್ತು, ಅದರ ಎಡವಟ್ಟಾಗ್ತಿತ್ತು. ಆ ಎಡವಟ್ಟನ್ನು ತಿದ್ದೋರು ಯಾರು? ಆತ ಮಾನಸಿಕ ಅಸ್ವಸ್ಥನೋ ಮತ್ತೊಬ್ಬನೋ ಏನೋ, ಬಟ್ ಏನಾದರೂ ಎಡವಟ್ಟಾಗಿದ್ದರೆ ಯಾರು ಹೊಣೆ ಅದಕ್ಕೆ ಅನ್ನೋದು ಇಲ್ಲಿ ವಿಚಾರ. ಹಾಗಾಗಿ ನೀವು ಎಲ್ಲರೂ ಕೂಡ ಆಸ್ಪತ್ರೆಗೆ ಹೋಗ್ತೀವಿ. ಆಸ್ಪತ್ರೆಗೆ ಹೋದಾಗ ಆಸ್ಪತ್ರೆಯ ವೈದ್ಯರನ್ನು ಕರೆಕ್ಟಾಗಿ ನೋಡ್ಕೋಬೇಕು. ಯಾರೋ ಬಂದು ನಾನು ವೈದ್ಯ, ನೀವು ಈ ಇಂಜೆಕ್ಷನ್ ತೊಗೊಳ್ಬೇಕು ಅಂತ ಹೇಳಿದಾಗ ಆತನನ್ನು ಪ್ರಶ್ನೆ ಮಾಡಬೇಕು. ಯಾರು ನೀವು, ಏನು ನೀವು ಅಂತ. ತಕ್ಷಣ ಯಾವುದಕ್ಕೂ ಕೂಡ ಪ್ರತಿಕ್ರಿಯೆ ನೀಡಿ ನಂಬಬಾರದು ಅನ್ನುವಂತಹ ವಿಚಾರಕ್ಕೋಸ್ಕರ ನಾನು ಈ ವಿಡಿಯೋವನ್ನು ಮಾಡಿದ್ದೀನಿ. ನಿಮಗೆಲ್ಲರಿಗೂ ನಮಸ್ಕಾರ, ಧನ್ಯವಾದಗಳು.